ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪು. ನಿತಿನ್ ಗಡ್ಕರಿ ಆಗಾಗ ಇಂಡೈರೆಕ್ಟ್ ಆಗಿ ನರೇಂದ್ರ ಮೋದಿಗೆ ಬಾಣ ಬಿಡ್ತಾ ಇರ್ತಾರೆ. ಅದು ವಿಶೇಷವಾಗಿ ವಯಸ್ಸಿನ ವಿಚಾರದಲ್ಲೇ ಬಿಡ್ತಿರ್ತಾರೆ. ಕಳೆದ ವರ್ಷನೂ ಅಷ್ಟೇ ನರೇಂದ್ರ ಮೋದಿಯವರ ಬರ್ತ್ಡೇ ಸೆಪ್ಟೆಂಬರ್ 17ನೇ ತಾರೀಕಲ್ಲ, ಅದರ ಆಜುಬಾಜು 15-20 ದಿನಗಳ ಅಂತರದಲ್ಲಿ ಒಂದಷ್ಟು ವಯಸ್ಸಿನ ಚರ್ಚೆ, ಯುವಕರಿಗೆ ಬಿಟ್ಟುಕೊಡಬೇಕು ಅನ್ನುವ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ. ಅದೇ ರೀತಿಯಾಗಿ ಕಳೆದ ವರ್ಷ RSS ಮುಖ್ಯಸ್ಥ ಮೋಹನ್ ಭಾಗವತ್ ಸಹ ಅದೇ ಡೈಲಾಗ್ಗಳನ್ನು ಹೊಡೆದಿದ್ರು. ಈ ಬಾರಿಯೂ ಸಹ ಇನ್ನೇನು 20-25 ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಬರ್ತ್ಡೇ ಬರ್ತಾ ಇದೆ. 76 ತುಂಬಿ 77ಕ್ಕೆ ಕಾಲಿಡ್ತಾರೆ. ಆ ಸಂದರ್ಭದಲ್ಲಿ ಗಡ್ಕರಿ ಅವರು ನಾಗ್ಪುರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ವಯಸ್ಸಿನ ಬಗ್ಗೆ ಮತ್ತೆ ಮಾತಾಡ್ಬಿಟ್ರು. ಇಷ್ಟು ವರ್ಷ ವಯಸ್ಸಾದ್ಮೇಲೆ ಕಷ್ಟ ಆಗುತ್ತೆ, ಈ ಹಿಂದಿನ ಥರ ಕೆಲಸ ಮಾಡೋದು, ಯುವಕರಿಗೆ ಬಿಟ್ಟು ಕೊಡಬೇಕು ಅಂತ ಒಂದು ಡೈಲಾಗ್ ಹೊಡೆದ್ರು, ತಮಗೆ ತಾವೇ ಹೇಳ್ಕೊಂಡಂಗೆ. ಅದು ಸೀದಾ ಹೋಗಿ ನರೇಂದ್ರ ಮೋದಿ ಅವರಿಗೆ ಚುಚ್ತೀಗ, ಮತ್ತೆ ಚುಚ್ಚಿತು. ಯಾಕೆ ಗಡ್ಕರಿ ಅವರು ಇದು ಉದ್ದೇಶಪೂರ್ವಕವಾಗಿಯೇ ಮಾತಾಡ್ತಾರೆ ಇದಕ್ಕೆ ಅನ್ನೋದನ್ನು ವಿವರಿಸ್ತೀನಿ ನಾನು. ಆದರೆ ಒಂದು ಸಣ್ಣ ಕ್ಲೂ ಅಂದರೆ, ಅದು ಯಾಕೆ ಸೆಪ್ಟೆಂಬರ್ 17 ಹತ್ತಿರ ಬರೋ ಟೈಮಲ್ಲಿ ಈ ಮಾತುಗಳು ಬರ್ತವೆ ಗಡ್ಕರಿ ಬಾಯಲ್ಲಿ ಅನ್ನೋದು ವಿಶೇಷತೆ. ಸೊ ಏನದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಗಡ್ಕರಿ ಹೇಳಿದ್ದೇನು, ನರೇಂದ್ರ ಮೋದಿಯ ಪರಿಸ್ಥಿತಿ ಹೇಗಿದೆ, ವಯಸ್ಸು ಅನ್ನೋದನ್ನು ಇಟ್ಕೊಂಡು ನರೇಂದ್ರ ಮೋದಿ ಆಡಿರುವಂತಹ ಗೇಮುಗಳು ಏನು BJPಯಲ್ಲಿ, ಅದನ್ನು ಸಹ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ BJPಯಲ್ಲಿ ಒಂದು ಅಲಿಖಿತವಾದಂತಹ ನಿಯಮ, 75 ವರ್ಷ ಆದಮೇಲೆ ಸೈಡ್ಗೆ ಹೋಗ್ಬಿಡ್ಬೇಕು. ಏನೇ ಆಗಿರಲಿ, ನೀವು ಅದ್ವಾನಿ ಅದ್ವಾನಿ ಯೋಗ್ಯನಾ ಅಯೋಗ್ಯನಾ ಅದರ ಬಗ್ಗೆ ನಿಮಗೆ ಸ್ಪಷ್ಟ ಕ್ಲಾರಿಟಿ ನಾನು ಕೊಟ್ಟುಬಿಡ್ತೀನಿ. ಅದ್ವಾನಿ ಅಯೋಗ್ಯ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ದ್ವೇಷವನ್ನು ಅತಿ ಹೆಚ್ಚಾಗಿ ಬಿತ್ತಿದ ವ್ಯಕ್ತಿಗಳು ಮತ್ತು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡಂತಹ ಪಿತಾಮಹ ಅದ್ವಾನಿ. ಈ ದೇಶದಲ್ಲಿ ಹಿಂದೂಗಳು ಮುಸ್ಲಿಮರು ನೆಮ್ಮದಿಯಾಗಿ ಬದುಕಬಾರದು ಅನ್ನೋದಕ್ಕೆ ದೊಡ್ಡ ನಾಂದಿ ಹಾಡಿದಂತಹ ಹಿಂಸಾತ್ಮಕ ಮನಸ್ಥಿತಿಯ ವ್ಯಕ್ತಿ ಅದ್ವಾನಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದ್ವಾನಿನ BJPಯವರು ಗೌರವಿಸಲೇಬೇಕು, BJPಯವರು ಗೌರವಿಸಬೇಕು. ಯಾಕಂದರೆ BJPನ ಕಟ್ಟಿ ಬೆಳೆಸಿದ ವ್ಯಕ್ತಿಗಳಲ್ಲಿ ಪ್ರಮುಖ ವ್ಯಕ್ತಿ. ಅಂಥ ಅದ್ವಾನಿಯನ್ನೇ ವಯಸ್ಸನ್ನು ಮುಂದಿಟ್ಕೊಂಡು ಎಲೆಕ್ಷನ್ಗೆ ಟಿಕೆಟ್ ಕೊಡಲಿಲ್ಲ, ತೆಗೆದು ಮಾರ್ಗದರ್ಶಕ ಮಂಡಲ್ ಅಂತ ಒಂದು ವೃದ್ಧಾಶ್ರಮ ಥರ ಮಾಡಿ ಅಲ್ಲಿಗೆ ಯಾರು ಹೋಗೋದು ಇಲ್ಲ, ಅವ್ರ ಹತ್ರ ಮಾತಾಡ್ಸೋದು ಇಲ್ಲ. ಆ ಕಡೆಗೆ ಒಂದು ಪಟ್ಟಿ ಮಾಡಿ ಬಿಸಾಕಿದ್ರು, ವರ್ಚುವಲಿ ಬಿಸಾಕಿದ್ರು. ಹಾಗೆ ಮಾಡಿದ್ದು 75 ವರ್ಷ ಅಂತ ಮುಂದಿಟ್ಕೊಂಡು. ಆದರೆ ಅದೇ 75 ವರ್ಷ ನರೇಂದ್ರ ಮೋದಿಗೆ ತುಂಬ್ತಲ್ಲ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಬೇರೆಯವರು ಚರ್ಚೆ ಮಾಡ್ತಿದ್ದಾರೆ, ಇವ್ರ ಕಡೆಯಿಂದ ಏನೂ ಇಲ್ಲ. ನರೇಂದ್ರ ಮೋದಿ ಅಂದ್ಕೊಂಡು ಓಡಾಡ್ಕೊಂಡಿದ್ದಾರೆ. ಇನ್ನೂ ಪಾಪ ಫಾರಿನ್ ಟ್ರಿಪ್ಗಳು ಹೊಡ್ಕೊಂಡು ಜನತೆಯ ದುಡ್ಡಲ್ಲಿ ದೊಡ್ಡ ವಿಮಾನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ, 8,500 ಕೋಟಿ ವಿಮಾನ. ಅದರಲ್ಲಿ ಟಾಫಿಗಳು ತುಂಬಿಕೊಂಡು, ಚಾಕ್ಲೇಟ್ಗಳು ತುಂಬಿಕೊಂಡು, ವಿದೇಶಗಳಲ್ಲಿರುವಂತಹ ಫಾರಿನ್ ಲೇಡಿ ಪ್ರೈಮ್ ಮಿನಿಸ್ಟರ್ಗಳನ್ನು ಬಿಡದೆ ಅವ್ರಿಗೆ ಹಂಚ್ಕೊಂಡು ಕೂತಿದ್ದಾರೆ. ಮೆಲೋಡಿ ಅಂತೆಲ್ಲ ರೈಮಿಂಗ್ ಎಲ್ಲ ಹುಡ್ಕೊಂಡು ಓಡಾಡ್ಕೊಂಡಿದ್ದಾರೆ 76 ವರ್ಷಕ್ಕೆ. ಇರಲಿ. ಆದರೆ ಈ ಗಡ್ಕರಿ ಅಂತ ಒಬ್ರು ಇದ್ದಾರಲ್ಲ, ಎಥನಾಲ್ ಮಿನಿಸ್ಟ್ರು, ಹಾಗೆ ಕರಿಬೇಕು ಆ ಮನುಷ್ಯನ. ನಿಮ್ಮ ಗಾಡಿಗಳಿಗೆಲ್ಲ ಈಗ ಆಪಿಕ್ಕಿರುವಂಥ ವ್ಯಕ್ತಿ. ನಿಮ್ಮ ಪೆಟ್ರೋಲ್ ಗಾಡಿಗಳನ್ನು ಸರ್ವನಾಶ ಮಾಡ್ತಿದ್ದಾರೆ ಅಂತ ನೀವೇ ಆರೋಪ ಮಾಡ್ತಿದ್ದೀರಿ. ಸಾಕಷ್ಟು ಜನ ಇಡೀ ದೇಶದಲ್ಲಿ ಜನತೆ ಆರೋಪ ಮಾಡ್ತಾ ಇದ್ದಾರೆ. ಆ ನಿತಿನ್ ಗಡ್ಕರಿ ನರೇಂದ್ರ ಮೋದಿ ಅವರು ಬರ್ತ್ಡೇ ಹತ್ತಿರ ಬರ್ತಾ ಇದ್ದಂಗೆ ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಡೈಲಾಗ್ ವಯಸ್ಸಿಗೆ ಸಂಬಂಧಪಟ್ಟಂತೆ ಆಡ್ಬಿಡ್ತಾರೆ. ಕಳೆದ ವರ್ಷನೂ ಆಡಿದ್ರು, ಈ ಬಾರಿಯೂ ಸಹ ಸೆಪ್ಟೆಂಬರ್ 17 ಹತ್ತಿರ ಬರ್ತಿದೆ, ಒಂದು ಡೈಲಾಗ್ ಹೊಡೆದ್ಬಿಟ್ರು. ನಾಗ್ಪುರಲ್ಲಿ ಒಂದು ಕಾರ್ಯಕ್ರಮ, ಲಕ್ಷ್ಮಣ್ ರಾವ್ ಮನ್ಕಾರ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್, ಲಕ್ಷ್ಮಣ್ ರಾವ್ ಅನ್ನೋರ ಹೆಸರಲ್ಲಿ ಒಂದು ಟ್ರಸ್ಟ್. ಆ ಟ್ರಸ್ಟ್ನ ಒಂದು ಸಮಾರಂಭದಲ್ಲಿ, ವಾರ್ಷಿಕ ಸಮಾರಂಭದಲ್ಲಿ ನಾಗ್ಪುರದಲ್ಲಿ ಒಂದು ಭಾಷಣ ಮಾಡಿದ್ರು ಯಾರು, ಗಡ್ಕರಿ. ಆ ಭಾಷಣದಲ್ಲಿ ಹೇಳಿದ್ರು, 30 ವರ್ಷದಿಂದ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ, ಮೊದಲಿನಷ್ಟು ಶಕ್ತಿ ಇಲ್ಲ, ವಯಸ್ಸಾಗ್ಬಿಟ್ಟಿದೆ, ಮೊದಲಷ್ಟು ತೀವ್ರವಾಗಿ ಕೆಲಸ ಮಾಡೋಕ್ಕಾಗಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಇನ್ನೇನಿದ್ರು ಯುವಕರಿಗೆ ಬಿಟ್ಟು ಕೊಡಬೇಕು ಅಂತ ಡೈಲಾಗ್ ಹೊಡೆದ್ರು. ಸೀದಾ ಎಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಹೋಗುತ್ತೆ. ನರೇಂದ್ರ ಮೋದಿ ಮನೆ ಬಾಗಿಲಿಗೆ ಟಕ್ 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 ಅಂತ ಬಡೀತದು. ಯಾವಾಗ ನರೇಂದ್ರ ಮೋದಿ ಮನೆಗೆ ಅದು ಸೀದಾ ಹೋಗುತ್ತೆ ಅನ್ನೋದು ಕನ್ಫರ್ಮ್ ಆಯಿತು, ಒಂದಷ್ಟು ಮಾಧ್ಯಮಗಳು ಗುಸು ಎಂಜಲು ಮಾಧ್ಯಮಗಳು ಜೋರಾಗಿ ಮಾತಾಡೋಂಗಿಲ್ಲ ಇಂಥ ವಿಚಾರಗಳು. BJPಯಲ್ಲಿ ಏನು ಸಮಸ್ಯೆ ಬಂದರು, BJPಗೆ ಕೆಟ್ಟ ಹೆಸರು ಬರೋದು, BJPಗೆ ಸೋಲಾಗೋದು ಅಂಥದ್ದನ್ನು ಯಾವುದನ್ನು ಎಂಜಲು ಮಾಧ್ಯಮಗಳು ನೋ
ಒಳಗೊಳಗೆ ಗುಸುಗುಸು. ಬಟ್ ಇರ್ತಾರಲ್ಲ ನಮ್ಮಂಥವ್ರು, ಸ್ವತಂತ್ರ ಪತ್ರಿಕೋದ್ಯಮ, ನಿಜವಾದ ಪತ್ರಿಕೋದ್ಯಮ ನಡೆಸ್ತಿರುವವರು. ನಾವು ಪ್ರಶ್ನೆ ಮಾಡಿದ್ರೆ ನಮಗೆ ಗೊತ್ತಾಗ್ಬಿಡ್ತದ್ದು ಇದು ಮತ್ತೆ ಅದೇ ರಿಪೀಟು, ಲಾಸ್ಟ್ ಇಯರ್ ರಿಪೀಟ್, ಇದು ನರೇಂದ್ರ ಮೋದಿಗೇನೆ ಇಡ್ತಿರೋದು ಇವರು ಬಾಂಬು ಅಂತ. ಸೊ ಅದನ್ನು ಹಾಗೆ ನೋಡಿದಾಗ ನರೇಂದ್ರ ಮೋದಿಗೆ ನೇರವಾದ ಸಂದೇಶ ಅಂತ ತಿಳ್ಕೊಳ್ಬೇಕು. ನರೇಂದ್ರ ಮೋದಿಗೆ ಸ್ವಲ್ಪ ಆದರೂ ಸೆನ್ಸ್ ಇದ್ದರೆ ಅರ್ಥ ಮಾಡ್ಕೊಳ್ಬೇಕು. ಇದು ಗಡ್ಕರಿ ನನಗೆ ಹೇಳಿರೋದು. ವಯಸ್ಸಾಯ್ತಲ್ಲ, 76 ತುಂಬಿ 77ನೇ ವರ್ಷಕ್ಕೆ ಕಾಲಿಡ್ತಿರುವಂತಹ ನರೇಂದ್ರ ಮೋದಿ ಯೋಚನೆ ಮಾಡಬೇಕಾಗತ್ತೆ. ಹಾಗಾದರೆ ಇದ್ರ ಏನು ರೀತಿಯಾದಂತಹ ಒಂದು ಲೆಕ್ಕಾಚಾರ ಇದು? ನೇರವಾಗಿ ಯಾಕೆ RSS ಆಗಲಿ? ಯಾಕಂದರೆ ಕಳೆದ ವರ್ಷ ನರೇಂದ್ರ ಮೋದಿಗೆ 75 ತುಂಬಿ 76ಕ್ಕೆ ಬರ್ತಿರ್ಬೇಕಾದ್ರೆ ಮೋಹನ್ ಭಾಗವತ್ ಇದೇ ರೀತಿ ಒಂದು ತಿಂಗಳಿದೆ, ಇನ್ನೊಂದು 15 ದಿನ ಇದೆ ಬರ್ತ್ಡೇಗೆ ಅನ್ನೋ ಸಂದರ್ಭದಲ್ಲಿ ಒಂದು ಭಾಷಣ ಮಾಡ್ತಾ, ನಮಗೆಲ್ಲ ವಯಸ್ಸಾಗೋಯ್ತು, ವಯಸ್ಸಾದ್ಮೇಲೆ 75 ಆದಮೇಲೆ ಸೈಡ್ಗೆ ಹೋಗ್ಬಿಡ್ಬೇಕು, 75 ಅಂತ ನಂಬರ್ ಬೇರೆ ಹೇಳಿ ಸೈಡ್ಗೆ ಹೋಗ್ಬಿಡ್ಬೇಕು, ಯುವ ಜನರಿಗೆ ಜಾಗ ಮಾಡಿಕೊಡ್ಬೇಕು ಅಂತ ಡೈಲಾಗ್ ಹೊಡೆದಿದ್ರು. ಆನಂತರ ಅವ್ರು ಹೇಳಿದ್ರು, ನೋ 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 ನೋ, ಮೋದಿಗೆ ಹೇಳಿದ್ದು ಅಲ್ವೇ ಅಲ್ಲ, ಅದು ನನಗೆ ಹೇಳ್ಕೊಂಡಿದ್ದು, ನನಗೆ ಹೇಳ್ಕೊಂಡಿದ್ದು ಅಂತ. ಅದೇ ಫಾರ್ಮುಲಾ ಗಡ್ಕರಿ ಆಫೀಸಿಂದ ಈಗ ಕ್ಲಾರಿಫಿಕೇಶನ್ ಬಂದಿದೆ. ಇದಕ್ಕೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ. ಗಡ್ಕರಿ ಹೇಳಿದ್ದು ಆ ಟ್ರಸ್ಟ್ ವಿಚಾರವಾಗಿ. ಟ್ರಸ್ಟಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನು ಗಡ್ಕರಿ ಹೊತ್ತಿದ್ದಾರೆ, ಇನ್ಮೇಲೆ ಟ್ರಸ್ಟ್ ಕೆಲಸಗಳಲ್ಲಿ ಹೆಚ್ಚು ಭಾಗವಹಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಈ ರೀತಿ ಹೇಳ್ಕೊಂಡಿದ್ದಾರೆ ಅಂತ. ಈಗ ಬರೋ ಪ್ರಶ್ನೆ ಅಂದರೆ ಅದು ನೇರವಾಗಿ ಹೇಳ್ಬೋದು ಗಡ್ಕರಿ ಮಾತಾಡಬೇಕಾದ್ರೆ, ಈ ಟ್ರಸ್ಟಲ್ಲಿ ಇಂಥ ಜವಾಬ್ದಾರಿಗಳು ಇದಾವೆ ನನ್ನ ಮೇಲೆ, ಅವುಗಳನ್ನು ಒಂದೊಂದೇ ಬಿಟ್ಕೊಡ್ತೀನಿ, ಯುವ ಜನತೆಗೆ ಬಿಟ್ಕೊಡ್ತೀನಿ, ಟ್ರಸ್ಟ್ ನೀವು ನಡೆಸ್ಕೊಂಡು ಹೋಗಿ ಅಂದರೆ ಈ ಗೊಂದಲನೇ ಇರಲ್ವಲ್ಲ. ಬಟ್ ಉದ್ದೇಶ ಅದಲ್ವಲ್ಲ, ಉದ್ದೇಶ ಇದೆ, ಆದರೆ ಅದನ್ನು ಒಪ್ಕೊಳ್ಳಲ್ಲ ಅಷ್ಟೇ. ಅದು ಮೋದಿ ಬರ್ತ್ಡೇ ಹತ್ತಿರ ಬಂದಾಗಲೇ ಡೈಲಾಗ್ ಯಾಕೆ? ಅದು ಇಂಪಾರ್ಟೆಂಟು. ಇನ್ನು ಗಡ್ಕರಿಗೆ ಯಾಕೆ ಈ ಬುದ್ಧಿ? ವರ್ಷ ವರ್ಷ ಆ್ಯನಿವರ್ಸರಿ ರೀತಿಯಲ್ಲಿ ಮೋದಿ ವಯಸ್ಸನ್ನು ನೆನಪಿಸಿ ಚುಚ್ಚೋದು ಅಂತಂದರೆ, ನರೇಂದ್ರ ಮೋದಿ 2002ರ ವಿಚಾರವನ್ನು ಮುಂದಿಟ್ಕೊಂಡು ಮೇಲಕ್ಕೆ ಸರ ಅಂತ ಬಂದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿಲ್ಲ ಅಂದಿದ್ರೆ ಗಡ್ಕರಿ ಇಷ್ಟೊತ್ತಿಗೆ ಪ್ರೈಮ್ ಮಿನಿಸ್ಟರ್ ಆಗಿರೋರು. ಗಡ್ಕರಿ ಸ್ಥಾನವನ್ನು ಕಸ್ಕೊಂಡಿದ್ದು ನರೇಂದ್ರ ಮೋದಿ, ಅದು ಸ್ಪಷ್ಟವಾಗಿ ಗಡ್ಕರಿಗೆ ಗೊತ್ತಿದೆ. ಆಮೇಲೆ ಗಡ್ಕರಿಗೆ ಆಸೆ ಏನು ಅಂದರೆ, ಗಡ್ಕರಿಗೆ ಮೋದಿಗಿಂತ ನಾನು ಸ್ವಲ್ಪ ಚಿಕ್ಕವನು, 6 ವರ್ಷ 7 ವರ್ಷ ಚಿಕ್ಕವನು. ಈಗಲೂ ನರೇಂದ್ರ ಮೋದಿ ಹಂಗೆ ಹೋಗ್ಬಿಟ್ರೆ ರಾಜೀನಾಮೆ ಕೊಟ್ಟು ನಾನು ಲಬಕ್ಕಂತ ಕೂತ್ಕೊಂಡ್ಬಿಡ್ಬೋದು ಪ್ರೈಮ್ ಮಿನಿಸ್ಟರ್ ಸೀಟಲ್ಲಿ. ಈಗಲಾದರೂ ಹೋಗಲಿ, 76 ಆಗೋಯ್ತು ಹೋಗಲಿಲ್ಲ, 77 ಆಯಿತು ಹೋಗಲಿಲ್ಲ. ಆ ಹೊಟ್ಟೆ ಉರಿಯಲ್ಲಿ, ಆ ಮೈಂಡ್ ಸೆಟ್ಟಲ್ಲಿ ಗಡ್ಕರಿ ಆವಾಗವಾಗ ಈ ಡೈಲಾಗುಗಳನ್ನು ಹೊಡೆಯೋದು. ಸೊ ಆ ಕಾರಣಕ್ಕೆ ಹೊಡೆಯೋದು. ಇನ್ನು ನರೇಂದ್ರ ಮೋದಿ ಅವರಿಗೆ ಇದು ಎಚ್ಚರಿಕೆ ಗಂಟೆ ಆಗತ್ತಾ ಅಂತಂದರೆ, ನರೇಂದ್ರ ಮೋದಿಗೆ ಇಂಥವೆಲ್ಲ ಎಚ್ಚರಿಕೆ ಗಂಟೆ ಆಗಲ್ಲ. ಯಾಕಂದರೆ ನರೇಂದ್ರ ಮೋದಿಗೆ ಸೀರಿಯಸ್ನೆಸ್ ಬರೋದು ಇಲ್ಲ. ಅವ್ರು ನಂಬಿರೋದೇನು? ಮೈಕ್ ಮುಂದೆ ನಿಂತ್ಕೊಂಡು ಹಿಂದೂ ಮುಸ್ಲಿಂ ಅಂತ ಜನರನ್ನು ರೊಚ್ಚಿಗೆಬ್ಬಿಸಿ, ಅವರು ಬ್ರೈನನ್ನು ಆ ಕಡೆಯಿಂದ ಈ ಕಡೆಗೆ ತಿರುಗಿಸಿ, ಎಲೆಕ್ಷನ್ ಕಮಿಷನ್ಗೊಂದು ಫೋನು, ED IT CBIಗೆ ಒಂದು ಫೋನು, ಎಲ್ಲವನ್ನು ಮಿಕ್ಸ್ ಮಾಡಿದ್ರೆ ಒಂದು ಫಾರ್ಮುಲಾ ಸಿಗುತ್ತೆ. ಆ ಫಾರ್ಮುಲಾನ ಎಲೆಕ್ಷನ್ಗೆ ಹಾಕ್ಕೊಂಡ್ರೆ ವೋಟಿಂಗ್ ಮುಗಿದು ನಾನು ಎಲೆಕ್ಷನ್ ಗೆದ್ದೆ. ದೇಶ ಏನಾದರೂ ಆಗಿ ಹಾಳಾಗೋಗಲಿ, ನನಗೆ ಸೀಟು ಮುಖ್ಯ, ಪರ್ಮನೆಂಟಾಗಿ ಸೀಟಲ್ಲಿ ಕೂತಿರಬೇಕು. ಅದು 2 ಕಾರಣಕ್ಕಿದೆ ಪರ್ಮನೆಂಟಾಗಿ ಸೀಟಿಗೆ ಕೂತಿರಬೇಕು ಅನ್ನುವಂಥ ಅಭಿಲಾಷೆ. ಒಂದು ಸ್ವಾರ್ಥ, ಆಸೆ, ಮನುಷ್ಯನಿಗೆ ಆಸೆ. ಇನ್ನೊಂದು, ಸೀಟಿಂದ ಇಳಿದ್ರೆ ಯಾವ ಕೇಸಲ್ಲಿ ಯಾವ ಜೈಲಿಗೆ ಹಾಕ್ಬಿಡ್ತಾರೋ ಅಂತ ನರೇಂದ್ರ ಮೋದಿಗೆ ಭಯ. PM ಕೇರ್ ಫಂಡು ಒಂದು ದೊಡ್ಡ ಹಗರಣ ಆಗೋ ಸಾಧ್ಯತೆ ಇದೆ. ರಫೇಲ್ ಡೀಲು ದೊಡ್ಡ ಹಗರಣ ಆಗೋ ಸಾಧ್ಯತೆ ಇದೆ. ಇನ್ನು ಅದಾನಿ ಅಂಬಾನಿ ವಿಚಾರವಾಗಿ ಏನೆಲ್ಲ ಹಗರಣಗಳಾಗೋ ಸಾಧ್ಯತೆಗಳಿದ್ದಾವೆ. ಏರ್ಪೋರ್ಟ್ಗಳನ್ನು ಕೊಟ್ಟಿರೋದು, ಬಂದರುಗಳನ್ನು ಕೊಟ್ಟಿರೋದು, ರೋಡ್ ಕನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿರೋದು, ಎಂತೆಂಥ ಬ್ರಿಡ್ಜ್ಗಳು 3 ತಿಂಗಳಿಗೆ ಬಿದ್ದೋಗ್ತಾವಲ್ಲ, ಆ ಎಲ್ಲ ಹಗರಣಗಳನ್ನು ನರೇಂದ್ರ ಮೋದಿಗೆ ಸುತ್ತಿ ನೆಕ್ಸ್ಟ್ ಬರೋ ಸರ್ಕಾರ ನರೇಂದ್ರ ಮೋದಿನ ಪ್ಲೀಸ್ ಕಮ್ ಅಂತ ಎತ್ಕೊಂಡೋಗಿ ಜೈಲಲ್ಲಿ ಕೂರಿಸ್ಬಿಟ್ರೆ, ಸೊ ಅಧಿಕಾರ ಎಲ್ಲಿಯವರೆಗಿರುತ್ತೋ ಅಲ್ಲಿಯವರೆಗೆ ಸೇಫ್. ನಾನು ಅಟ್ಲೀಸ್ಟು ಪ್ರೈಮ್ ಮಿನಿಸ್ಟರ್ ಸೀಟ್ ಬಿಡ್ತೀನಿ ಅಂದರೆ ರಾಷ್ಟ್ರಪತಿ ಸ್ಥಾನಕ್ಕಾದರೂ ಹೋಗಿ ಕೂತ್ಕೊಂಡ್ಬಿಡ್ಬೇಕು, ಇಲ್ಲದೆ ಹೋದರೆ ನನ್ನ ಪಾಡೇನು ಅನ್ನೋದು ನರೇಂದ್ರ ಮೋದಿಗಿರೋ ಭಯ. ಆ ಕಾರಣಕ್ಕೆ ವಯಸ್ಸು ಗೀಸು ಯಾರು ಏನು ಚರ್ಚೆ ಮಾಡಿದ್ರು ಐ ಡೋಂಟ್ ಕೇರ್, ನಾನು ಇನ್ನೂ ಯೂತ್ ಅಂತ ತೋರಿಸ್ಕೊಳ್ಳೋದಕ್ಕೆ ಎಲ್ಲೆಲ್ಲಿ ಹೋಗಬೇಕು ಅಲ್ಲೆಲ್ಲಿ ಓಡಾಡ್ಕೊಂಡು, ಯಾವ್ಯಾವ ದೇಶ ನೋಡಿಲ್ವೋ ಎಲ್ಲ ದೇಶ ನೋಡಿಕೊಂಡು, ಫಾರಿನ್ ಲೇಡಿ ಪ್ರೈಮ್ ಮಿನಿಸ್ಟರ್ಗಳಿಗೆ ಚಾಕ್ಲೇಟ್ ಕೊಟ್ಟು ರೀಲ್ಸ್ ಮಾಡಿಕೊಂಡು ಅವ್ರು ತೋರಿಸ್ಕೊಂಡಿದ್ದಾರೆ ನಾನು ಚೆನ್ನಾಗಿದ್ದೀನಿ, ದೈಹಿಕವಾಗಿ ಸ್ಟ್ರಾಂಗ್ ಆಗಿದ್ದೀನಿ, ವಯಸ್ಸು ಜಸ್ಟ್ ನಂಬರ್ ಅಂತ ಒಂದು ಡೈಲಾಗ್ ಓಡ್ಕೊಂಡಿರೋಣ ಅಂತ ಅವ್ರ ಲೆಕ್ಕಾಚಾರ. ಆದರೆ ಗಡ್ಕರಿಗೆ ಹಂಗಲ್ಲ.
ಹೀಗೆ ಬಿಟ್ಕೊಟ್ರೆ ನಾನು ಕೂತ್ಕೋಬೋದು ಅಂತ. ಸೊ ಎನಿಹೌ ಇದೊಂದು ಮತ್ತೆ ಇನ್ನೊಂದು ಬಾರಿ ಗಡ್ಕರಿ ಕಡೆಯಿಂದ ನರೇಂದ್ರ ಮೋದಿಗೆ ಚುಚ್ಚು ಕೆಲಸ ನಡೆದಿದೆ. ನರೇಂದ್ರ ಮೋದಿಗೆ ನೈತಿಕತೆ ಇದ್ದರೆ ಆ್ಯಕ್ಚುಲಿ ಇಷ್ಟೊತ್ತಿಗೆ ಯಾವಾಗಲೂ ರಾಜೀನಾಮೆ ಕೊಡಬೇಕಾಗಿತ್ತು. ಯಾಕಂದರೆ ಅದೇ ವಯಸ್ಸಿನ ಆಧಾರವಾಗಿಟ್ಕೊಂಡು ಬಿ ಜೆ ಪಿಯ ಎಷ್ಟೋ ನಾಯಕರನ್ನು ಮೂಲೆ ಗುಂಪು ಮಾಡಿರುವಂಥದ್ದು. ಯಶವಂತ್ ಸಿನ್ಹಾ ಆಗಿರಬಹುದು, ಖುಷ್ವಂತ್ ಸಿಂಗ್ ಆಗಿರಬಹುದು, ಸಾಕಷ್ಟು ಜನ ಇದ್ದಾರೆ. ಮುರಳಿ ಮನೋಹರ್ ಜೋಶಿಯಿಂದ ಹಿಡಿದು ಸಾಕಷ್ಟು ಜನ ಇದ್ದಾರೆ. ಓಕೆ, ಏನೋ ನಡೀತಾ ಇದೆ. ಬಟ್ ಗಡ್ಕರಿ ಅವಾಗವಾಗ ತನ್ನ ಪ್ರಯತ್ನವನ್ನು ತಾನು ಮಾಡ್ತಾ ಇರ್ತಾರೆ ಅಷ್ಟೆ. ಇದು ಹೊಸ ಡೆವಲಪ್ಮೆಂಟು. ಎನಿಹೌ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಟು ಮಿಸ್ಟರ್ ನರೇಂದ್ರ ಮೋದಿ. ಇನ್ನೂ ಅದೆಷ್ಟು ಈ ದೇಶನ ಏನೇನು ಮಾಡಬೇಕು ಅಂದ್ಕೊಂಡಿದ್ರು, ಇನ್ನೂ ಅದೆಷ್ಟು ಅಂಬಾನಿ ಅದಾನಿನ ಎಲ್ಲೆಲ್ಲಿಗೆ ಎತ್ಕೊಂಡು ಹೋಗ್ಬೇಕು ಅಂತಿದ್ರು, ಎಲ್ಲ ಮಾಡಿ. ಅದರ ಪ್ರತಿಯೊಂದಕ್ಕೂ ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು, ಈ ದೇಶದ ವೋಟಿಂಗ್ ಪವರ್ ಉತ್ತರ ಕೊಡುತ್ತೆ ಒಂದಿನ. ಆ ಉತ್ತರಕ್ಕೆ ಕಾಯಿರಿ ಅಷ್ಟೆ, ಇನ್ನೇನಿಲ್ಲ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.